Jungle. ನಮಸ್ಕಾರ. ಇದು ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ನೋಡ್ತೀರಾ ಕನ್ನಡ ಟುಡೇ ಕನ್ನಡ ಚಾನಲ್. ಪ್ರಿಯ ವೀಕ್ಷಕರೇ, ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ವಾಸನ ಗ್ರಾಮ ಪಂಚಾಯತಿಯ ಹಾಲಿ ಸದಸ್ಯರು ಹಾಗೂ ಮಾಜಿ ತಾಲೂಕ್ ಪಂಚಾಯತಿ ಸದಸ್ಯರಾದಂತಹ ದೇವರಾಜ್ ಅವರು ನಮ್ಮ ಜೊತೆ ಇದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ಕಾರ. ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶವೆಂದರೆ ಒಬ್ಬ ಜನಪ್ರತಿನಿಧಿ ಆಗಬೇಕಾದ್ರೆ ಇಷ್ಟೆಲ್ಲ ಹೋರಾಟ, ವೃತ್ತಿ, ವಿದ್ಯಾಭ್ಯಾಸ, ಜೀವನ ಜನಗಳಿಗೆ ತಿಳಿಸ್ಕೊಡಿ ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿದೆ. ಸರ್, ಮೊದಲಿಗೆ ನಿಮ್ಮ ಹುಟ್ಟೂರು, ಬಾಲ್ಯ ಒಂದಿಷ್ಟು ಮಾಹಿತಿ ಕೊಡಿ. ಸರ್, ನನ್ನ ಹೆಸರು ದೇವರಾಜು. ನಮ್ಮ ತಂದೆ ಹೆಸರು ಭರಮಗೌಡ್ರ, ನಮ್ಮ ತಾಯಿ ಹೆಸರು ಬಸಮ್ಮ, ಹಾಗೂ ನನ್ನ ಹೆಂಡತಿ ಹೆಸರು ನೀಲಮ್ಮ. ನನಗೆ 3 ಜನ ಹೆಣ್ಮಕ್ಳು. ಮೊದಲನೇದಾಗಿ ಸುಧಾ, ಸುಮಾ ಮತ್ತು ಸವಿತಾ. ಅಣ್ಣರು ಇಬ್ಬರಿದ್ದರು. ವೀರಂಗೌಡ್ರ ಅಂತ ಅವರು ಮೃತರಾಗಿದ್ದಾರೆ. ಈಗ ನಮ್ಮ ಎಣ್ಣೆ ಅಣ್ಣ ಬಸವರಾಜ್ ಅಂತೇಳಿ ಇದ್ದಾರೆ. ಸರ್, ನಿಮ್ಗೆ ರಾಜಕೀಯಕ್ಕೆ ಬರ್ಬೇಕನ್ಸಿದ್ಯಾ? ಅವಾಗ ನನಗೆ ರಾಜಕೀಯ ಬರ್ಬೋದು. 83ರಾಗ ನಾನು ಇಲ್ಲಿಯ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷನಾಗಿ ಸೇವೆ ಸಲ್ಲಿಸಿದೆ. ನಂತರ ತರುವಾಯ ಸುಮಾರು 98ನೇ ಇಸ್ವಿಗೆ ಮತ್ತು 94ನೇ ಇಸ್ವಿಗೆ ಮತ್ತು ಗ್ರಾಮ ಪಂಚಾಯಿತಿಯ ಸದಸ್ಯನಾಗಿ ಅವಿರೋಧ ಆಯ್ಕೆಯಾದೆ. ಆದರೆ ನನಗೆ 13 ಜನ ಬೆಂಬಲ ಇತ್ತು. ಆದರೆ ಮೀಸಲಾತಿ ಹೆಣ್ಮಗಳು ಅಂತ ಬಂದಾಗ ನಾನು ಒಬ್ಬ ಸದಸ್ಯನಾಗಿ ಉಳ್ಕೊಂಡು ಜನರ ಸೇವೆ ಮತ್ತು ಏನು ಗ್ರಾಮ ಪಂಚಾಯತಿಯಲ್ಲಿ ನಮ್ಮ ರೋಡ್ಸ್ ಇರ್ಬೋದು, ಚರಂಡಿಗಳು ಇರ್ಬೋದು, ಅದಕ್ಕಾಗಿ ನಾನು ರಾಜಕೀಯಕ್ಕೆ ಬಂದೆ. ಸರ್, ಮೊದಲಿಂದ ನೀವು ಸಮಾಜ ಸೇವೆ ಮಾಡ್ಕೊಂಬಂದಿದ್ದೀರಾ? ಮೊದಲಿಂದನೂ ಮಾಡ್ಕೊಂಬಂದು ನಾನು ಕಾಲೇಜ್ ಓದ್ತಿರ್ಬೇಕಾದ್ರೆ ಅಲ್ಲಿ ಸಹಿತ ನಾನು ಕ್ಲಾಸ್ ರೆಪ್ರೆಸೆಂಟೇಟಿವ್ ಆಗಿ ಎಲೆಕ್ಟ್ ಆಗಿದ್ದೆ. ಅಲ್ಲಿಂದನೇ ನನ್ನ ರಾಜಕೀಯ ಜೀವನ ಸ್ಟಾರ್ಟ್ ಆಯಿತು. ಹಾಗೂ ನಮ್ಮ ತಂದೆಯವರ ಒಂದು ಏನು ಮಾರ್ಗದರ್ಶನ ಇತ್ತು, ನಮ್ಮ ಅಣ್ಣವ್ರದ್ದು, ಜನರದ್ದು, ಎಲ್ಲರ ಒಂದು ಸಹಕಾರದ ಮೇಲೆಗೆ ನನ್ನ ರಾಜಕೀಯ ಜೀವನವನ್ನು ಪ್ರಾರಂಭಿಸಿದೆ. ನಾನು ತಾಲೂಕ್ ಸೊಸೈಟಿ ಹರಿಹರ TAPCMS ಅದರ ಅಧ್ಯಕ್ಷನಾಗಿ 2 ವರ್ಷ ಸೇವೆ ಸಲ್ಲಿಸಿದ್ದೀನಿ. ನಂತರ ಇಲ್ಲಿ ಸಹಕಾರ ಸಂಘದ ಚೇರ್ಮನ್ನಾಗಿಯೂ ನಾನು ಸೊಸೈಟಿಯಲ್ಲಿ ಸೇವೆ ಸಲ್ಲಿಸಿದ್ದೀನಿ. ಇನ್ನೂ ಅನೇಕ ಸಂಸ್ಥೆಗಳಲ್ಲಿ ನಂದೀಶ್ವರ ವಿದ್ಯಾಸಂಸ್ಥೆ ಇರ್ಬೋದು, ಅದರ ಸದಸ್ಯನಾಗಿ ಸೇವೆಯನ್ನು, ಸಮಾಜ ಸೇವೆಯನ್ನು, ಶಿಕ್ಷಣ ಕ್ಷೇತ್ರದಲ್ಲಿ ನಾನು ಸೇವೆಯನ್ನು ಸಲ್ಲಿಸಿದೆ. ಸರ್, ಪ್ರತಿಯೊಬ್ಬರ ಜೀವನದಲ್ಲಿ ಮಾರ್ಗದರ್ಶಕರು ಇರ್ತಾರಲ್ಲ, ನಿಮ್ಮ ಜೀವನದ ಮಾರ್ಗದರ್ಶಕರು? ನನ್ನ ಜೀವನದ ಮಾರ್ಗದರ್ಶಕರು ನಮ್ಮ ತಂದೆಯವರು, ನಂತರ ನಮ್ಮ ಅಣ್ಣ, ಹಾಗೂ ನಮ್ಮ ಮಾಜಿ ಸಚಿವರಾಗಿರ್ತಕ್ಕಂಥ ಶಿವಪ್ಪನವರು. ಇವರ ಮಾರ್ಗದರ್ಶನದಲ್ಲಿ ನಾನು ಬೆಳೆದರು. ಹಾಗೂ ನಮ್ಮ ಗ್ರಾಮಸ್ಥರು, ಮುಖಂಡರು ನನಗೆ ಮಾರ್ಗದರ್ಶಕರು. ಸರ್, ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ ಚುನಾವಣೆಗೆ ಸ್ಪರ್ಧೆ ಮಾಡಲು ಕಾರಣ? ನನಗೆ ಕಾರಣ ಅಂದರೆ ಜನರ ಒತ್ತಾಯ. ನೀವು ನಿಲ್ಲಬೇಕು, ನೀವು ಗೆಲ್ಲಬೇಕು, ಒಂದು ಹಳ್ಳಿ ಉದ್ಧಾರವನ್ನು, ನಮ್ಮಲ್ಲಿ ಇರ್ತಕ್ಕಂಥ ಸಮಸ್ಯೆಯನ್ನು ಬಗೆಹರಿಸ್ತೀರಿ ಅನ್ನೋ ಒಂದು ಉದ್ದೇಶಕ್ಕೆ ನಾನು ಚುನಾವಣೆ ನಿಂತು. ಸರ್, ಮುಂದೆ ಬರುವ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತ್ ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಇಚ್ಛಿಸ್ತೀರಾ? ಇಲ್ಲ, ನನಗೆ ಆಗಲೇ ವಯಸ್ಸು 73. ಇನ್ನು ಯುವಕರಿಗೆ ಬೆಳೀಲಿಕ್ಕೆ ನಾನು ಶುಭ ಕೋರ್ತೀನಿ. ನನಗೆ ನಾನು ನಿವೃತ್ತಿಯನ್ನು ಘೋಷಿಸಿ ನನ್ನ ಮಾರ್ಗದರ್ಶನದಿಂದ ಯುವಕರಿಗೆ ಪ್ರಾಶಸ್ತ್ಯವನ್ನು ಕೊಡಲಿಕ್ಕೆ ಇಚ್ಛಿಸ್ತಾರೆ. ಸರ್, ನೀವು ಶಾಲಾ ಕಾಲೇಜಿನಲ್ಲಿ ಹೋರಾಟಗಳು ಮಾಡ್ಕೊಂಡ್ಬಂದಿದ್ದೀರಾ? ನಾನು DRM ಕಾಲೇಜಿನಲ್ಲಿ BSc ಓದ್ತಿರ್ಬೇಕಾದ್ರೆ ನಾನು ಕ್ಲಾಸ್ ರೆಪ್ರೆಸೆಂಟೇಟಿವ್ ಆಗಿ ಗೆದ್ದಿದ್ದೆ. ಆಮೇಲೆ ನೆಕ್ಸ್ಟ್ ಸೆಕ್ರೆಟರಿಯಾಗಿ ನಾನು ಅಲ್ಲಿ ಹೋರಾಟ ಮಾಡಿ ಗೆದ್ದಿದ್ದೆ. ಸರ್, ನೀವು ಯಾವ ಪಕ್ಷದಿಂದ ರಾಜಕಾರಣ ಸ್ವಾಗತಿಸಿದ್ದು? ನಾನು ಮೊದಲನೇದಾಗಿ ಹೇಳೋದು JDSನಿಂದ. ಏನು ಶಿವಪ್ಪನವರು ನಮ್ಮ ಇಲ್ಲಿಯ ಸಚಿವರಾಗಿದ್ದರು, ಕೈಗಾರಿಕೆ ಮತ್ತು ಸಕ್ಕರೆ ಸಚಿವರಾಗಿದ್ದರು. ಅವರ ಮುಖಾಂತರ ನಾನು ರಾಜಕೀಯಕ್ಕೆ ಧುಮುಕಿದ್ದು. ಅವರೇ ನನಗೆ ಒಂದು ಗುರು, ರಾಜಕೀಯ ಗುರು ಅಂದರೆ ಶಿವಪ್ಪನವರು. ಅವರ ಮುಖಾಂತರ ನಾನು JDS ಪಕ್ಷದಲ್ಲಿ ಈಗಲೂ ಸಹ ಇರ್ತಕ್ಕಂಥ. ಸರ್, ನಿಮ್ಮ ಜೀವನದ ಒಂದು ಸಂತೋಷಗಳಿಗೆ ಯಾವುದು? ನನ್ನ ಸಂತೋಷ ಅಂದರೆ ನಾನು 98ರಲ್ಲಿ ಏನು ತಾಲೂಕ್ ಪಂಚಾಯತಿ ಸದಸ್ಯನಾಗಿ ಚುನಾಯಿತನಾದೆ. ಆವಾಗ ಶಿವಪ್ಪನವರು ಸಚಿವರಾಗಿದ್ದರು. ಅವ್ರ ಮುಖಾಂತರ ಕುಡಗಾತ್ರಿ ಏನೈತಿ, ಸುಮಾರು 50 ವರ್ಷದ
ಅವಧಿಯಲ್ಲಿ ಭಕ್ತರಿಗೆ ಒಂದು ಹಾಸ್ಪಿಟ್ಲ್ ಇದ್ದಲ್ಲ, ಅದೊಂದು ಕೆಲಸವನ್ನು ನಾನು ಶಿವಪ್ಪನವ್ರ ಮುಖಾಂತರ ಅದಕ್ಕೆ ಏನು ಬೇಕಾಯಿತು, ಒಂದು ಸರ್ಕಾರದ ಆರ್ಡ್ರ್ ಅಂದ್ರೆ 2 ಎಕರೆ ಜಮೀನು 1 ಲಕ್ಷ ರೂಪಾಯಿ ಕಟ್ಟಿದರೆ ಹಾಸ್ಪಿಟ್ಲ್ ಮಾಡಿಕೊಡ್ತವೆ ಅಂದರು. ತಕ್ಷಣಕ್ಕೆ ಹೋಗಿ ಆ ಕಮಿಟಿಯವರಿಂದ 2 ಎಕರೆ ಜಮೀನು 1 ಲಕ್ಷ ರೂಪಾಯಿ ಕೊಟ್ಟು ಆಸ್ಪತ್ರೆಯನ್ನು ತ್ವರಿತವಾಗಿ ನಿರ್ಮಾಣ ಮಾಡಿ ಇವತ್ತು 20 ಲಕ್ಷ ರೂಪಾಯಿ ಒಂದು ಬಿಲ್ಡಿಂಗನ್ನು ಕಟ್ಟಿಸಿ ಇವತ್ತು ಭಕ್ತಾದಿಗಳಿಗೆ ಒಂದು ಆಸ್ಪತ್ರೆಯನ್ನು ಕಟ್ಟಿಸಿ ಅದೇ ಒಂದು ಸಂತೋಷದ ವಿಷಯ ಅಂತ ಹೇಳಕ್ಕೆ ಬಯಸುತ್ತೆ. ಸರ್, ನಿಮ್ಮ ಗ್ರಾಮದಲ್ಲಿ ಏನೇ ಸಮಸ್ಯೆಗಳಿತ್ತು, ನಿಮ್ಮ ಅವಧಿಯಲ್ಲಿ ಹೇಗೆ ಪೂರೈಸಿದಿರಾ? ನಮ್ಮ ಗ್ರಾಮದಲ್ಲಿ ಇವತ್ತು ಚರಂಡಿ ಇರ್ಬೋದು, ನೀರು, JJM, ಆಮೇಲೆ ರೋಡ್ಸು ಎಲ್ಲ ಮಾಡಿಸಿದ್ವಿ. ಆದರೆ ಒಂದು ಸಮಸ್ಯೆ ನಮ್ಮ ಊರಲ್ಲಿ ಐತಿ. ಇಷ್ಟು 3-4 ಸಾವಿರ ಜನಸಂಖ್ಯೆ ಇರುವ ಒಂದು ವಾಸನಕ್ಕೆ ಇವತ್ತು ರುದ್ರಭೂಮಿ ಇಲ್ಲ. ನಮ್ಮದು 18 ಎಕರೆ 2 ಗುಂಟೆ ಜಮೀನು ಐತಿ. ಎಲ್ಲಿ? ಇಲ್ಲೇ ಹೊಳಿ ಪಕ್ಕದಾಗ, ಅದು ಗ್ರಾಮ ಠಾಣ. ಅಲ್ಲಿ ಜನಗಳು ಎಲ್ಲ ಹೊಡ್ಕೊಂಡು ಇವತ್ತು ಅದನ್ನ ಬಿಡಕ್ಕೆ ಕೋರ್ಟ್ಗೆ ಹೋಗಿದ್ದಾರೆ. ಅದೊಂದು ಸಮಸ್ಯೆ. ಇವತ್ತು ಸ್ಮಶಾನ ಬೇಕು ವಾಸನಕ್ಕೆ ಅನ್ನೋದು ಒಂದು ಸಮಸ್ಯೆ ಬಿಟ್ಟರೆ ಇನ್ಯಾವ ಸಮಸ್ಯೆ ಇಲ್ಲ. ಸರ್, ಇವಾಗ ಹಾಲಿ ನಿಮಗೆ ರೈತರಿಗೆ ಏನಾದ್ರು ಸಮಸ್ಯೆ ಇದೆ ಸರ್? ರೈತರಿಗೆ ಏನು ಸಮಸ್ಯೆ? ಏತ ನೀರಾವರಿ ಸಮಸ್ಯೆ, ಕಾಡು ಪ್ರಾಣಿಗಳ ಸಮಸ್ಯೆ? ಇಲ್ಲ ಇಲ್ಲ, ಯಾವುದೇ ಯಾವ ಸಮಸ್ಯೆ ಸಮಸ್ಯೆ ಇಲ್ಲ. ಮತ್ತೆ ನಿಮ್ಮ ಗ್ರಾಮದಲ್ಲಿ ಮತ್ತೆ ಬೇರೆ ಸಮಸ್ಯೆ? ನಾನು ಮೆಂಬರ್ ಆಗಿ 5 ವರ್ಷ ಆತಲ್ಲ, ಫಸ್ಟು 1ನೇ ವರ್ಷಕ್ಕೆ 42 ಮನೆ ಬಿಟ್ಟರೆ ಇವತ್ತಿನವರೆಗೂ ಮನೆಗಳು ಇಲ್ಲ, ಅನುದಾನನೂ ಇಲ್ಲ. ಅದೇ 15 ಹಣಕಾಸು ಅಂದ್ರೆ ಒಂದು 25-30 ಲಕ್ಷ 2 ಗ್ರಾಮ ನಮ್ಮದು. ಎಲ್ಲಿ ಸರ್ ಅದು ಚರಂಡಿ ಇದು ಅನ್ನೋದಕ್ಕೆ ಯಾವ ಥರದ ಅಭಿವೃದ್ಧಿಯೂ ಆಗ್ತಾ ಇಲ್ಲ. ಜಲ್ ಜೀವನ್ ಮಿಷನ್ ಬಂದಿದೆ ಸರ್ ಇಲ್ಲಿ ಮನೆ ಮನೆಗೆ? ಮನೆ ಗಂಗೆ ಆಗಿದೆ. 1,20,00,000 ರೂಪಾಯಿ ಇದ್ದಿದ್ದು ಊರಿಗೆ ಆಗಿದೆ. ಅದು ಸಮರ್ಪಕವಾಗಿ ಅದು ನೀರು ಬರ್ತಾ ಇಲ್ಲ. ಸರ್, ಕೊನೆ ಪ್ರಶ್ನೆ. ಜನ ನಿಮಗೆ ಮತ ಹಾಕಿರಲ್ಲ, ಏನು ಹೇಳಕ್ಕೆ ಬಯಸ್ತೀರಾ? ನನಗೆ ಅವರಿಗೆ ಅಭಿನಂದನೆಯನ್ನು, ಕೃತಜ್ಞತೆಗಳನ್ನು ತಿಳಿಸಲು ಬಯಸ್ತೇನೆ. ಸರ್, ನಮ್ಮ ಜೊತೆ ಚರ್ಚಿಸಲು ನಿಮಗೂ ಕೂಡ ಧನ್ಯವಾದಗಳು ಸರ್. ಧನ್ಯವಾದಗಳು.